ನಮಸ್ಕಾರ ಸ್ನೇಹಿತರೆ, ಬಂಧುಗಳೇ. ಇವತ್ತು ನಾನು ಸಾಹಿತ್ಯದ ಬಗ್ಗೆ ಮಾತನಾಡಲು ಪ್ರಸ್ತುತಪಡಿಸಬೇಕು ಅಂತೇಳಿ ಅವರು ಕೆಲವೊಂದು ಕವನಗಳನ್ನು ಬರೀತಾರೆ. ಅವರು ಕವನಗಳ ಬರೆಯುವುದೆಂದರೆ ತೋಟದಲ್ಲಿ ಹೂಗಳ ಅರಳಿದಂತೆ. ಕವನಗಳು ಬರೆಯುವುದೆಂದರೆ ತೋಟದಲ್ಲಿ ಹೂಗಳು ಅರಳಿದಂತೆ. ಸೌಹೃದಯರು ಆಲಿಸಿದರೆ ಅವು ದೇವರ ತಲೆ ಹೇರಿದಂತೆ. ಓದ್ಬೇಕು ತಾನೆ ನೀವೆಲ್ಲ ಆ ಕವನಗಳನ್ನೇ ಓದ್ದಲ್ಲೇ ಬೇರೆ ಬೇರೆ ಏನೇನೋ ನೋಡ್ತೀರಿ. ಎಷ್ಟು ಸುಂದರವಾಗಿದೆ ಕವನ. ಅವೆಲ್ಲ ಕಷ್ಟ ಬಿದ್ದು ಬರೀತಾರೆ, ಅವನ್ನೆಲ್ಲ ಯಾರು ಓದೋದೇ ಇಲ್ಲ. ಆಮೇಲೆ ಇನ್ನೊಂದು ಕವನ ಬರೀತಾರೆ. ಮಳೆ ಬಂತು ಮಳೆ ಭೂಮಿಗೆ ತಂತು ಜೀವ ಕಳೆ. ಮಳೆ ಬಂತು ಮಳೆ ಭೂಮಿಗೆ ತಂತು ಜೀವ ಕಳೆ. ಪಾದದ ಹೂಮಳೆ ಬಾಗಿ ನಮಿಸುವೆ ನಿಂತ ಬೆಳೆ. ಎಷ್ಟು ಚಂದ ಇದೆ ಅಲ್ವಾ? ಅಷ್ಟನ್ನು ಆ 4 ಲೈನ್ನಲ್ಲಿ ಅವರು ಸೆರೆ ಹಿಡಿದ್ದಾರೆ ಮಳೆಯನ್ನು. ಆಮೇಲೆ ಇನ್ನೂ ಒಂದು ಬರೀತಾರೆ ನೋಡಿ, ನಾವು ಪಕ್ಕದಲ್ಲಿ ಮನೆ ಮುಂದೆ ಸಂಬಂಧಿಕರೆಲ್ಲ ಇರ್ತೀವಿ, ಒಬ್ಬರನ್ನ ಕಂಡ್ರು ಒಬ್ಬರು ಆಗೋದಿಲ್ಲ. ಹಾಗೆ ಸಿಟ್ಟು, ಏನೋ ಒಂಥರ ಕೋಪ ಕಂಡ್ರೆ ಒಬ್ಬರು ಸಂಬಂಧಿಕರು, ಕಾಸ ಸಂಬಂಧಿಕರು. ಆದರೆ ಇವ್ರ ಮುಖ ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರ ಮುಖ ನೋಡಿದ್ರೆ ಇವ್ರಿಗಾಗಲ್ಲ. ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಇವರು. ನಮ್ಮ ಮನೆಯ ಹಿಂದೆ ಹಾವುಗಳಿವೆ, ಮುಂಗುಲಿಗಳೂ ಇವೆ, ಎಲ್ಲವೂ ಕೂಡಿ ಜೀವಿಸುತ್ತವೆ. ನಮ್ಮ ಮನೆಯ ಹಿಂದೆ ಹಾವುಗಳಿವೆ, ಮುಂಗುಲಿಗಳು ಇವೆ, ಅಳಿಲುಗಳಿವೆ, ಎಲ್ಲ ಜೀವ ಜಂತುಗಳು ಇವೆ. ಆದರೆ ಅವುಗಳೆಲ್ಲ ಸಂತೋಷದಿಂದ ಒಂದಕ್ಕೊಂದು ಕೂಡಿ ಜೀವಿಸುತ್ತವೆ. ನಮ್ಮ ಮನೆಯ ಮುಂದೆ ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಒಬ್ಬರಿಗೊಬ್ಬರು ಸೇರುತ್ತಿಲ್ಲ, ಒಬ್ಬರಿಗೊಬ್ಬರು ದ್ವೇಷಿಸುತ್ತಾರೆ. ಎಂಥ ಸುಂದರವಾದ ಗೀತೆ ಅಲ್ವಾ? ಇಷ್ಟು ಹೇಳುತ್ತಾ ನಾನು ಈ ಸಾಹಿತ್ಯದ ಬಗ್ಗೆ 2 ಮಾತುಗಳನ್ನು ಆಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಒಂದು ಭಾಷೆಯ ಉದಯದೊಡನೆ ಒಂದು ಸಾಹಿತ್ಯದ ಉದಯವೂ ಆಗಿರುತ್ತದೆ. ಒಂದು ಭಾಷೆಯ ಜೊತೆಗೆ ಒಂದು ಉದಯವೂ ಆಗಿರುತ್ತದೆ. ಅಂದರೆ ಭಾಷೆಯ ಉದಯವೆಂದರೆ ಸಾಹಿತ್ಯವು ಜೊತೆಗೇ ಉದಯವಾಗಿರುತ್ತದೆ. ಸಾಹಿತ್ಯವು ಜೀವನದ ಪ್ರತಿಬಿಂಬವಿದ್ದಂತೆ. ಸಂಸ್ಕೃತದಲ್ಲಿ ಹೇಳುವಂತೆ ಸಹಿತೆ ಸಾಹಿತ್ಯ, ಸಹಿತೆ ಸಾಹಿತ್ಯ. ಇದರ ಅರ್ಥ ಭಾಷೆಯನ್ನು ಅರಿತಾಗ ಸಾಹಿತ್ಯದ ಅರಿವು ಕೂಡ ಆಗಿರುತ್ತದೆ. ಈ ಕನ್ನಡ ಭಾಷೆಯನ್ನು ನಾವು ಕಲ್ತ್ಕೊಂಡ್ರೆ ಅದ್ರ ಜೊತೆಗೆ ಸಾಹಿತ್ಯದ ಅರಿವು ಕೂಡ ಬಂದೇ ಬರುತ್ತದೆ. ಆ ಭಾಷೆಯನ್ನು ಕಲಿಯದಿದ್ದರೆ ಆ ಸಾಹಿತ್ಯದ ಅರಿವೇ ನಿನಗಿರೋದಿಲ್ಲ. ಇವತ್ತಿನ ಅನ್ಯ ಭಾಷೆಗೆ ಮನಸೋತು ನಮ್ಮ ಸಾಹಿತ್ಯ ಕನ್ನಡವನ್ನು ಅಲ್ಲಗಳಿತಾ ಇದ್ದಾರೆ. ಎಲ್ಲರೂ ಇಂಗ್ಲೀಷು ಇಂಗ್ಲೀಷು ಇಂಗ್ಲೀಷು, ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮ ಆಂಗ್ಲ ಮಾಧ್ಯಮ. ಅಲ್ಲ, ಓದಲಿ, ನಾನು ಅದಕ್ಕೆ ಬೇಡ ಅನ್ನಲ್ಲ. ಅದರ ಜೊತೆಗೇನೆ ನಮ್ಮ ಮಾತೃಭಾಷೆಯ ಅರಿವು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು, ಗುರುಗಳು ಹೇಳಿಕೊಡಬೇಕು. ಆ ಕನ್ನಡ ಭಾಷೆನೇ ಬರಲ್ಲ ಅಂತ ಹೇಳಿದರೆ ನಿಮ್ಮ ಕನ್ನಡ ಸಾಹಿತ್ಯದ ಅರಿವು ಹೆಂಗಾಗುತ್ತೆ? ಆಗಲ್ಲ. ಈ ಕಡೆ ಅದನ್ನೂ ಪೂರ್ಣವಾಗಿ ಮಾಡಲ್ಲ, ಈ ಕಡೆ ಇದು ಮಾತೃಭಾಷೆಯೂ ಪೂರ್ಣವಾಗಿ ಅವರಿಗೆ ಬರೋದಿಲ್ಲ ಅಲ್ವಾ? ಸಹಿತೆ ಸಾಹಿತ್ಯ ಎನ್ನುವುದು ಇನ್ನೊಂದು ರೀತಿಯಲ್ಲಿ ಹೇಳುವುದರೆ ಇರ್ತೇನು ಮುಕ್ತಂ ಸಹಿತಂ ಸಾಹಿತ್ಯ. ಇರ್ತೇನು ಮುಕ್ತಂ ಸಹಿತಂ ಸಾಹಿತ್ಯ. ಇದರ ಅರ್ಥ ಭಾಷೆಯನ್ನು ಅರಿತಾಗ ಸಾಹಿತ್ಯದ ಅರಿವು ಮೂಡುತ್ತದೆ. ಇದರ ಅರ್ಥ ಏನು ಅಂತಂದರೆ, ನಮಗೆ ಕನ್ನಡ ಭಾಷೆಯ ಅರ್ಥವಾದರೆ ಸಾಹಿತ್ಯನೂ ಅರ್ಥವಾಗುತ್ತೆ. ಯಾಕಂದರೆ ಸಾಹಿತ್ಯ ಹೆಂಗೆ ಅರ್ಥವಾಗುತ್ತೆ? ಒಂದೊಂದು ಭಾಷೆಯ ನಿರ್ಮಾಣವಾದರೂ ಕೂಡ ಸಾಹಿತ್ಯ
ಆದ ಭಾಷೆಯ ಸಾಹಿತ್ಯ ತಲೆದೂರುತ್ತದೆ. ಒಂದು ವರ್ಣದಲ್ಲಿ ಇಲ್ಲವೇ ಶಬ್ದದಲ್ಲಿ, ಒಂದು ಕವನ ಇಲ್ಲವೇ ಗ್ರಂಥದಲ್ಲಿ ಇರುವಂಥ ಸ್ವಾರಸ್ಯವನ್ನು ಸಾಹಿತ್ಯವೆಂದು ಗುರುತಿಸಬಹುದು. ಹೀಗೆ ಒಂದು ಕಾಲಕ್ಕೆ ಭಾಷೆಯೇ ಸಾಹಿತ್ಯವಾಗಿತ್ತು. ಇಂದಿಗೂ ಕಾಡು ಜನರು ಎಂದು ಕರೆಸಿಕೊಳ್ಳುವವರ ನುಡಿಯಲ್ಲಿ ಕಾಡುತನವಷ್ಟೇ ಇರಲಿ, ಅವ್ರದ್ದೇ ಆದಂಥ ಒಂದು ಸಾಹಿತ್ಯ, ಜಾನಪದ ಸಾಹಿತ್ಯ ಅಡಗಿರುತ್ತದೆ. ಸಾಹಿತ್ಯದ ಉದಯಕ್ಕೆ ಇರಬಹುದಾದ ಕಾರಣಗಳು ಆಂತರಿಕ, ಬಾಹ್ಯ ಎಂದು ಇಬ್ಬಗೆಯಾಗಿರುತ್ತದೆ. ಮನುಷ್ಯನ ಮನಸ್ಸು ಬೆಳೆದಂತೆ ಅವನ ಹೊಸ ಹಂಬಲಗಳನ್ನು ಪಡೆಯುತ್ತಾನೆ, ಹೊಸ ಸಂಸ್ಕಾರಗಳನ್ನು ಹೊಂದುತ್ತಾನೆ. ತಾನು ಕಂಡ ಚೆಲುವು, ಉಂಡ ನಲಿವು ತನ್ನಂತೆ ಇತರರಿಗೆ ದೊರೆಯಲಿ ಎಂದಿನಂತೆ ಮುಂದೆಯೂ ಇರಲಿ ಎಂದು ಸಾಮಾಜಿಕ ಪ್ರೇರಣೆ, ಕೀರ್ತಿಯ ಹಂಬಲಕ್ಕೆ ಅವನಲ್ಲಿ ಹುಟ್ಟುತ್ತದೆ. ನಾಗರಿಕತೆ ಈ ನೆಲೆಗೆ ಬಂದಾಗ ಗ್ರಂಥಸ್ಥವಾದ ಸಾಹಿತ್ಯಕ್ಕೆ ಭೂಮಿಗೆ ಸ್ಥಿರವಾಗಿರುತ್ತದೆ. ಸಮಾಜದಲ್ಲಿ ಪರಂಪರೆಯ ಪ್ರೀತಿ, ಪ್ರಗತಿಯ ಒಲವುಗಳು ಉದಯವಾದರೆ ಸಾಹಿತ್ಯ ಉದಯಕ್ಕೆ ಕಾರಣ ಉಂಟಾಗುತ್ತದೆ. ಜೀವನ ವಿಕಾಸವಿಲ್ಲದೆ ಸಾಹಿತ್ಯ ಉದಯವು ವಿಕಾಸ ಆಗೋದಿಲ್ಲ. ಇಂದು ಜಗತ್ತನ್ನೇ ಆಕ್ರಮಿಸಿರುವ ಇಂಗ್ಲೀಷ್, ಆಂಗ್ಲ ಮಾಧ್ಯಮ ಸಾಹಿತ್ಯವಾಗಲಿ, ಭರತಖಂಡದ ರಾಜ್ಯದ ಭಾಷೆಯಾದ ಹಿಂದಿ ಸಾಹಿತ್ಯವಾಗಲಿ, ಕನ್ನಡ ಸಾಹಿತ್ಯ ಮಾತೆಯ ಕಣ್ಣು ಮುಂದಿನ ಮಕ್ಕಳು ಅವು ತಮ್ಮ ಸುಪ್ರಭಾತವನ್ನು ಆಡುವ ಹೊತ್ತಿಗೆ ಕನ್ನಡ ಸಾಹಿತ್ಯದ ನಲುಗಿದಂತಾಗುತ್ತದೆ. ಹೀಗೆ ಭಾರತ ದೇಶದಲ್ಲಿ ಹಿಂದಿ, ಕನ್ನಡ, ಇಂಗ್ಲೀಷ್ ಸಾಹಿತ್ಯವು ತನ್ನ ಸ್ವರೂಪದ ಸಾಹಿತ್ಯದ ಹಂತದ ಕೊನೆಯ ಮಟ್ಟವನ್ನು ಮುಟ್ಟಿದೆ. ಎಲ್ಲ ಇಂಗ್ಲೀಷ್ಮಯವಾಗಿದೆ. ಈ ಸಾಹಿತ್ಯ ಜನರ ಮನವನ್ನು ತನ್ನೆಡೆಗೆ ಸೆಳೆಯುತ್ತದೆ. ಕೈಮಾರಿ ಕರೆದು ಎಲ್ಲರನ್ನೂ ಆಲಂಗಿಸಿಕೊಳ್ಳಲು ಬಯಸುತ್ತದೆ. ಈ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಜಗತ್ತಿನ ಯಾವ ಕವಿಯೊಡನೆ ಸಮರರಾಗಿ ನಿಲ್ಲಬಲ್ಲ ಪಂಪ, ರನ್ನ, ನಾಗಚಂದ್ರ, ಹರಿಹರ, ರಾಘವಾಂಕ, ಕುಮಾರವ್ಯಾಸ ಆದಿ ಮಹಾಕವಿಗಳು ಸಾಹಿತ್ಯ ಧ್ವಜವನ್ನು ಆಕಾಶದೆತ್ತರಕ್ಕೆ ಹಿಡಿದಿದ್ದಾರೆ. ಇದರಲ್ಲಿ ಅನೇಕ ಕವಿಶ್ರೇಷ್ಠರು ಮತ್ತು ಅವರ ಕೃತಿಗಳನ್ನಾಧರಿಸಿದ ಮಹಾನ್ ಚರಿತ್ರೆಯನ್ನು ಒಳಗೊಂಡಿದೆ. ಅವರ ದಿಗ್ದರ್ಶನಕ್ಕೆಂದು ಅತಿ ನಮ್ರತೆಯಿಂದ ಮಾಡಿರುವ ಪ್ರಯತ್ನವೇ ಈ ಜನಪ್ರಿಯ ಸಾಹಿತ್ಯ. ಇದನ್ನು ಈಗಿನ ಪೀಳಿಗೆಯವರು ಬೇರೆ ಭಾಷೆಯ ಜೊತೆಗೆ ಇಂಗ್ಲೀಷನ್ನು ಕಲಿಯಬೇಕು, ಕನ್ನಡವನ್ನು ಕಲಿಯಬೇಕು, ಇತರ ಭಾಷೆಗಳನ್ನು ಕಲಿಯಬೇಕು, ಕನ್ನಡಕ್ಕೆ ಮಹತ್ವವನ್ನು ಕೊಡಬೇಕು, ಮಾತೃಭಾಷೆಯ ಕಲಿಯಬೇಕು, ಸಾಹಿತ್ಯವನ್ನು ಅರಿಯಬೇಕು. ಆಂಗ್ಲ ಮಾಧ್ಯಮ, ಇಂಗ್ಲೀಷ್ ಮೀಡಿಯಂ. ನಮ್ಮ ಮಕ್ಕಳು ಯಾವುದೊಂದು ಇಂಗ್ಲೀಷ್ ಮೀಡಿಯಂ. ಅವು ಪಾಪ ಕನ್ನಡನೇ ಬರೋದಿಲ್ಲ ಅವಕ್ಕೆ. ಏನು ಹೇಳುವುದು, ಅದೇನೋ ಎಲ್ಲ ಬೆಳೆದು ಬಂದುಬಿಟ್ಟಿದೆ. ಅದನ್ನು ಮುಂದಿನ ಪೀಳಿಗೆಗೆ ಇಂಗ್ಲೀಷ್ ಬೇಕೇ ಬೇಕು. ಇಲ್ಲ ಅಂತೇಳಿದ್ರೆ ಕನ್ನಡ ಓದಿದರೆ ಅವರಿಗೆ ಇದೇ ಇಲ್ಲ ಅನ್ನುವ ಒಂದು ತಪ್ಪು ಕಲ್ಪನೆ, ಮನೋಭಾವ ಮೂಡಿಸಿಬಿಡಿದ್ದಾರೆ. ಇಂಗ್ಲೀಷು, ಡಾಕ್ಟ್ರು, ಎಂಜಿನಿಯರು ಅದನ್ನೇ ಓದಬೇಕು, ಕನ್ನಡ ಮಾಧ್ಯಮ ಬೇಡ, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅನ್ನುವ ಒಂದು ಮನೋಕಲ್ಪಿತ ಈ ಪೀಳಿಗೆಗೆ ಅದು ಬೆಳೆದು ಬಂದುಬಿಟ್ಟಿದೆ. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿಗೆ ಬಿಂಬಿಸ್ರಿ. ಕನ್ನಡವನ್ನು ಕಲಿಯಲು ಮನೆಯಲ್ಲಾದರೂ ಅವರಿಗೆ ಅವಕಾಶ ಮಾಡಿಕೊಡ್ರಿ, ಹೇಳ್ಕೊಡ್ರಿ. ಸಾಹಿತ್ಯದ ಅರಿವು ಅವರಿಗೂ ಆಗಲಿ ಅಂಥದ್ದಂತ ಹೇಳುತ್ತಾ ನಾನು ಇವತ್ತಿನ ದಿವಸ ಈ ನನ್ನ ಮಾತುಗಳನ್ನು ಇದರಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಿಂದೆ ಸಾಕಷ್ಟು ಈ ಸಾಹಿತ್ಯದ ಬಗ್ಗೆ ಮಾತನಾಡಿದ್ದೀನಿ, ಆದರೂ ಓದಬೇಕೆ, ಅದನ್ನು ಕೇಳಬೇಕಲ್ಲ. ಎಲ್ಲರೂ ಮೆಂಟಲಿ
ಫಿಕ್ಸ್ ಆಗಿಬಿಡ್ತಾರೆ. 6 ಸೆಕೆಂಡು, 5 ಸೆಕೆಂಡು, 1 ನಿಮಿಷ ಅಷ್ಟೇ ತಾಳ್ಮೆ ಇರೋದು. ಅಲ್ಲಿ 5 ನಿಮಿಷ, 8 ನಿಮಿಷ, ಹಾಂ 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 ಬೇಡ 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 ಅಂತ ತೆಗೆದಾಕ್ರಿ ಅಂತ. ಅದು ಎಷ್ಟೇ ಸಾಹಿತ್ಯ, ಒಳ್ಳೆಯ ಸಾಹಿತ್ಯ ಇದ್ದರೂ ಅದನ್ನು ಓದೋದೇ ಇಲ್ಲ. ಎಲ್ಲರೂ 6 ಸೆಕೆಂಡಿಗೆ, 1.5 ನಿಮಿಷಕ್ಕೆ, 2 ನಿಮಿಷಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇನ್ನೆಲ್ಲ ಓದು ಪುರಾಣ ಅಂತಂದ್ರೆ ಯಾರು ಓದ್ತಾರೆ? ಕಷ್ಟ. ಸ್ವಲ್ಪ ಓದಬೇಕು. ಓದಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜ್ಞಾನ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವನಿಗೆ ಬೇಕು ನೀನು ಜ್ಞಾನ ಸಂಪಾದನೆ ಅಂತ ಅಂತಾರೆ. ಹಾಸ್ಯಾಸ್ಪದವಾಗಿಬಿಟ್ಟಿದೆ ಎಲ್ಲರೂ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ಲ ಹೇಳಿ ಹೇಳಿ ಹೇಳಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಂಥ ಸಾಹಿತ್ಯವನ್ನು ಓದ್ರಿ, ಕವನಗಳನ್ನು ಓದ್ರಿ, ಕಥೆಗಳನ್ನು ಓದ್ರಿ, ನಾಟಕಗಳನ್ನು ಆಲಿಸ್ರಿ. ನಾನೊಂದು ನಾಟಕ ಬಿಡ್ತಾನೆ, ಬಿಚ್ಚುಗತ್ತಿ ಭರಮಣ ನಾಯಕಂದು, ಯಾರು ನೋಡೋದೇ ಇಲ್ಲ. ಈ ಪುರಾಣ ಯಾವಾಗ ನೋಡ್ತಾನೆ ಹೋಗೋಮರೆ ಅಂತಾರೆ. ಒಂದು 10 ನಿಮಿಷ ನಾನೇ ಹೇಳ್ತಾ ಇದ್ದೀನಿ, ಯಾರು ಕೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ವ್ಯೂಸೇ ಬರ್ತಾ ಇಲ್ಲ. ಒಂದು 50, 30, 40 ವ್ಯೂಸ್ ಅಷ್ಟೇ ಬರೋಷ್ಟಿಗೆ ಕ್ಲೋಸ್. ನಾನು ಈ ಗಂಟ್ಲಂಗೆ ಬೊಬ್ಬೆ ಹುಡ್ಕೊಂತ ಇರ್ತೀನಿ, ಯಾರು ನೋಡೋದೇ ಇಲ್ಲ ಅದನ್ನು. ದಯವಿಟ್ಟು ಓದಬೇಕು ಅದನ್ನು. ಸಾಹಿತ್ಯ, ನಾಟಕ ಸಾಹಿತ್ಯ, ಕವನ, ಕಾವ್ಯ, ಪ್ರಬಂಧಗಳು, ಇವನ್ನೆಲ್ಲ ಮತ್ತು ಅವೆಲ್ಲ ಮೂಲೆ ಗುಂಪಾಗಿ, ನೀವು ಓದಿಲ್ಲ ಅಂದರೆ ಮೂಲೆ ಗುಂಪಾಗಿ ಹೋಗ್ಬಿಡ್ತವೆ. ಕಥೆಗಳು, ಕವನಗಳು ಯಾರು ನೋಡೋದೇ ಇಲ್ಲ. ಅವರಿಗೇನು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ನಗದು ಬೇಕು, ನಗಲಿ, ಅದಕ್ಕೆ ಬೇಡ ಅಂತ ಹೇಳಲ್ಲ. ಅದ್ರ ಜೊತೆಗೆ ಸಾಹಿತ್ಯದ ಬಗ್ಗೆನೂ ಹೆಚ್ಚಿನ ಅರಿವಿನ ಜ್ಞಾನ ಇದ್ದರೆ ನಿಮ್ಮ ಜ್ಞಾನ ದೇವತೆ, ಜ್ಞಾನ ಬೆಳೀತದೆ, ಬರೋವರಿಗೂ ಒಂದು ಅನುಕೂಲತೆ ಆಗುತ್ತದೆ. ದಯವಿಟ್ಟು ಪುಸ್ತಕಗಳನ್ನು ಓದಿ, ಇಂಥ ಕವನಗಳು, ಕಥೆಗಳನ್ನು ಸ್ವಲ್ಪ ಓದಿ ಪ್ರೋತ್ಸಾಹ ಮಾಡಿರಿ ಅಂತಂತ ಕೇಳಿಕೊಳ್ಳುತ್ತಾ ನಾನು ಇವತ್ತಿನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.